ಮಂಗಳೂರಲ್ಲೇ ತಣ್ಣಗಾಗುತ್ತಾ ಕುರ್ಚಿ ಫೈಟ್. ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಮಹತ್ವದ ಚರ್ಚೆಯನ್ನ ಮಾಡಲಿಕ್ಕಿದ್ದಾರೆ. ವೇದಿಕೆ ಮೇಲೆಯೇ ವೇಣುಗೋಪಾಲ್ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಲಂಚ್ ಮೀಟಿಂಗಿಗೂ ಮುಂಚೆಯೇ ಮಾತನಾಡಿದ್ದಾರೆ ಸಿದ್ದು ಮತ್ತೆ ಕೆಸಿ ವೇಣುಗೋಪಾಲ್. ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ವಿವರವನ್ನ ನೀಡಿದ್ದಾರೆ ಸಿದ್ದರಾಮಯ್ಯನವರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಚರ್ಚೆ ಬಗ್ಗೆಯೂ ವಿವರಿಸಿದ್ದಾರೆ ಸಿಎಂ. ಕುರ್ಚಿ ವಿಷಯವನ್ನ ಪ್ರಸ್ತಾಪಿಸಿ ಸಿಎಂ ಸುದೀರ್ಘವಾಗಿ ಮಾತುಗಳನ್ನಾಡಿದ್ದಾರೆ. ಕೆಸಿ ವೇಣುಗೋಪಾಲ್ಗೆ ವೇದಿಕೆ ಮೇಲೆಯೇ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ ಸಿಎಂ ಹೇಳಿದ್ದಕ್ಕೆಲ್ಲ ತಲೆಯಲ್ಲಾಡಿಸಿದ್ದಾರೆ ಕೆಸಿ ವೇಣುಗೋಪಾಲ್. ಲಂಚ್ಗೂ ಮುನ್ನವೇ ಎಲ್ಲಾ ವಿಚಾರವನ್ನ ಮನವರಿಕೆಯನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಎಲ್ಲವನ್ನೂ ನೀವೇ ಹೈಕಮಾಂಡ್ಗೆ ಮನವರಿಕೆ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಲಂಚ್ ಮೀಟಿಂಗ್ ಬೇರೆ ಇದೆ, ಅಲ್ಲೂ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ಬೆಳಗ್ಗೆ ಒಂದು ಸುತ್ತಿನ ಮಾತುಕತೆ ಆಡಿದ್ದಾರೆ ವೇಣುಗೋಪಾಲ್ ಮತ್ತೆ ಸಿಎಂ ಸಿದ್ದರಾಮಯ್ಯನವರು. ಹೈಕಮಾಂಡ್ ಏನ್ ಹೇಳಿತ್ತು ಅದನ್ನ ಒಂದು ಕಡೆ ಸಂದೇಶವನ್ನ ರವಾನೆ ಮಾಡದಂತೆ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆಯ ಬಗ್ಗೆ ಚರ್ಚೆಯನ್ನ ಕೂಡ ಬೆಳಗ್ಗೆ ಒಂದು ಸುತ್ತು ಮಾಡಿದ್ದಾರೆ. ಇದೀಗ ವೇದಿಕೆಯ ಮೇಲೆಯೇ ವೇಣುಗೋಪಾಲ್ ರವರ ಜೊತೆ ಗುಪ್ತು ಮಾತುಕತೆ ನಡೀತಾ ಇದೆ. ಲಂಚ್ ಮೀಟಿಂಗ್ಗೂ ಮುಂಚೆಯೇ ಸಿದ್ದು ಮತ್ತೆ ಸಿದ್ದರಾಮಯ್ಯನವರು ಮತ್ತೆ ವೇಣುಗೋಪಾಲ್ ರವರು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಬೆಳವಣಿಗೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಹೇಗಾಯಿತು, ಏನೆಲ್ಲ ಚರ್ಚೆಗಳಾಯಿತು ಅನ್ನೋದ್ರ ಬಗ್ಗೆ ಮಾತುಕತೆ. ಶಾಸಕರು ದೆಹಲಿಗೆ ಹೋಗಿದ್ದು, ದೆಹಲಿ ಪರೇಡ್ ಮಾಡಿದ್ದು, ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಏನು ಮಾತನಾಡಿದ್ರು ಅನ್ನೋದ್ರ ಬಗ್ಗೆ, ಡಿ.ಕೆ. ಶಿವಕುಮಾರ್ ಅವರ ಬಣದವರು ನಡೆದುಕೊಳ್ತಾ ಇರುವಂತಹ ರೀತಿ, ಇದೆಲ್ಲವನ್ನೂ ಕೂಡ ಕೆಸಿ ವೇಣುಗೋಪಾಲ್ ರವರ ಮುಂದೆ ಮತ್ತೆ ಅವರ ಪಕ್ಕದಲ್ಲೇ ಕೂತಿದ್ದಂತಹ ಸಂದರ್ಭದಲ್ಲಿ ಚರ್ಚೆಗಳನ್ನ ಮಾಡದಂತೆ ಕಾಣ ಸಿಗ್ತಾ ಇದೆ. ಮತ್ತೊಬ್ಬರು ಸತೀಶ್ ಜಾರಕಿಹೊಳಿ ಅವರ